ತುಮಕೂರಿನಲ್ಲಿ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವ ಉದ್ದೇಶದಿಂದ ಶಾಂತಿ ಸಭೆ ಆಯೋಜಿಸಲಾಯಿತು. ಈ ಸಭೆ ತುಮಕೂರಿನ ಕುಂಚಿಟಿಗ ಸಮುದಾಯ ಭವನದಲ್ಲಿ ಜಿಲ್ಲಾಡಳಿತದ ನೇತೃತ್ವದಲ್ಲಿ ನಡೆಯಿತು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಭಾಗವಹಿಸಿ ಹಬ್ಬವನ್ನ ಶಾಂತಿಯುತವಾಗಿ ಆಚರಿಸಲು ಸೂಚನೆ ನೀಡಿದರು. ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಮುಖಂಡರು ಸಹ ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚೋದನಕಾರಿ ಪೋಸ್ಟ್ಗಳನ್ನು ಹಾಕದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಲಾಗಿದ್ದು, ಯಾವುದೇ ರೀತಿಯ ನೈತಿಕ ಪೊಲೀಸ್ಗಿರಿ ಅಥವಾ ಅಶಾಂತಿ ಉಂಟು ಮಾಡುವ ಚಟುವಟಿಕೆಗಳನ್ನು ಸಹಿಸಿಕೊಳ್ಳುವುದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟಾರೆ ಬಕ್ರೀದ್ ಹಬ್ಬದ ವೇಳೆ ಜಿಲ್ಲಾದ್ಯಂತ ಶಾಂತಿ, ಸೌಹಾರ್ದತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಈ ಸಭೆ ಮಹತ್ವದ ಸಂದೇಶ ನೀಡಿದೆ. 8ನೇ ತಾರೀಕಿನ ಇಡೀ ಪ್ರಪಂಚದಲ್ಲೇ ಬಕ್ರೀದನ್ನು ಆಚರಣೆ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ತುಮಕೂರಲ್ಲಿನೂ ಆಚರಣೆ ಮಾಡಲಾಗ್ತಾ ಇದೆ. ಸೊ ಇದರ ವಿಚಾರವಾಗಿ ನಮಗೆ ಜನರಲಿ ಬಕ್ರೀದಲ್ಲಿ ಮುಖ್ಯವಾಗಿ ಸಮಸ್ಯೆ ಬರುವುದು ಈ ಕ್ಯಾಟಲ್ ಟ್ರಾನ್ಸ್ಪೋರ್ಟ್ ಮತ್ತು ಬಕ್ರೀದ್ ದಿನ ಕುರ್ಬಾನಿ ಮಾಡುವಂಥ ವಿಚಾರ. ಸೊ ಇದರ ಸಲುವಾಗಿ ನಾವು ಈಗಾಗಲೇ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಶಾಂತಿ ಸಭೆಗಳನ್ನು ಮಾಡಿಸಲಾಗಿದೆ. ಜೊತೆಗೆ ಇವತ್ತು ಜಿಲ್ಲೆಯ ಮಟ್ಟದಲ್ಲಿನೂ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಪೀಸ್ ಮೀಟಿಂಗ್ ಮಾಡಲಾಗಿದೆ. ಅದಕ್ಕೆ DC ಅವರು ಮತ್ತು ಮಿಕ್ಕಿದ ಅಧಿಕಾರಿಗಳು, ಎಸ್ಪೆಷಲಿ RTO ಮತ್ತು ವೆಟರ್ನರಿ ಡಿಪಾರ್ಟ್ಮೆಂಟಿಂದನೂ ಅಧಿಕಾರಿಗಳನ್ನು ಮತ್ತು ಕಾರ್ಪೊರೇಷನಿಂದನೂ ಕರೆಸಲಾಗಿದೆ. ಸೊ ಪೊಲೀಸ್ ಕಡೆಯಿಂದನೂ ಸೂಕ್ಷ್ಮವಾಗಿ ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ. ಮುಖ್ಯವಾಗಿ ಏನು ಕ್ಯಾಟಲ್ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅದು ಕಾನೂನು ಒಳಗಾಗಿ ಏನು ಗೈಡ್ಲೈನ್ಸ್ ಇದ್ದಾವೆ ಅದರ ಪ್ರಕಾರ ಆಗಬೇಕು. ಡೆಸಿಗ್ನೇಟೆಡ್ ವೆಹಿಕಲ್ಸಲ್ಲಿ ಆಗಬೇಕು. ಕ್ಯಾಟಲ್ಸ್ಗೆ ಏನು ಏಜ್ ಲಿಮಿಟ್ ಕ್ರಾಸ್ ಆದಮೇಲೆ ಅದು ಇದೆ, ಅದನ್ನು ಫಾಲೋ ಮಾಡಬೇಕು. ಅದ್ರ ಜೊತೆಗೆ ಈ ನೈತಿಕ ಪೊಲೀಸಿಂಗ್ ಯಾರು ಮಾಡಬಾರ್ದು, ಯಾರು ಖುದ್ದು ಹೋಗಿ ಗಾಡಿಗಳನ್ನು ತಡೆದು ಅವ್ರ ಜೊತೆ ಜಗಳ ಮಾಡೋದು ಎಲ್ಲ ಮಾಡಬಾರ್ದು. ಇಡೀ ಜಿಲ್ಲೆಯಲ್ಲಿ ಸುಮಾರು 45 ಚೆಕ್ ಪೋಸ್ಟ್ ಮಾಡಲಾಗಿದೆ. ಎಸ್ಪೆಷಲಿ ನ್ಯಾಷನಲ್ ಹೈವೇಸ್ ಇವೆಲ್ಲ ಇಂಪಾರ್ಟೆಂಟ್ ರೂಟ್ಸ್ ಎಲ್ಲ ಮಾಡಲಾಗಿದೆ. ಆ್ಯಂಡ್ ಬಕ್ರೀದ್ ದಿನವೂ ಸಹ ಈ ಮಾಸ್ ಸ್ಲಾಟ್ರಿಂಗ್, ಮಾಸ್ ಕುರ್ಬಾನಿ ಎಲ್ಲನೂ ಮಾಡೋಕ್ಕೆ ಬೇಡ ಅಂತ ಹೇಳಿದ್ವಿ. ಎಲ್ಲ ಗೋಪ್ಯವಾಗಿ ಅವರಿಗೆ ಡೆಸಿಗ್ನೇಟೆಡ್ ಪ್ಲೇಸಸಲ್ಲಿ ಅವ್ರು ಮಾಡಬೇಕು. ಆಮೇಲೆ ವೇಸ್ಟ್ ಡಿಸ್ಪೋಸಲು ಸಹ ಕಾರ್ಪೊರೇಷನ್ಸು, ಮುನ್ಸಿಪಾಲ್ಟೀಸು ಜಾಗ್ರತೆ ವಹಿಸಿ ಅಲ್ಲಿಂದ ಕ್ಲೀನಾಗಿ ಅದನ್ನು ಡಿಸ್ಪೋಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಅತ್ಯಂತ ಮುಖ್ಯವಾದಂಥ ವಿಚಾರ, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚೋದಕವಾದಂಥ ಪೋಸ್ಟ್ ಹಾಕೋದಾಗಲಿ, ಈ ಫ್ಲೆಕ್ಸಿಸ್, ಬ್ಯಾನರ್ಸ್, ಅನ್ವಾಂಟೆಡ್ ಪ್ಲೇಸಸಲ್ಲಿ ಅನ್ವಾಂಟೆಡ್ ಮೆಸೇಜಸ್, ಇಲ್ಲಿಗಲ್ ಮೆಸೇಜಸ್ನು ಪ್ರದರ್ಶನ ಮಾಡೋದಾಗಲಿ ಮಾಡಬಾರದು ಅಂತ ನಾವು ಈಗಾಗಲೇ ಎಲ್ಲರಿಗೂ ತಿಳಿಸಲಾಗಿದೆ. ಇದರ ಜೊತೆಗೆ ಈ ಏನು ನಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ ಅವರು ಸಹ ಅವರವ್ರ ಕ್ಷೇತ್ರಗಳಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಲಿ, ಕೌ ಕ್ಯಾಟಲ್ ಟ್ರಾನ್ಸ್ಪೋರ್ಟೇಷನ್ ಆಗಲಿ ಅವರು ಟೀಮ್ಸ್ ಮಾಡ್ಕೊಂಡು ನೋಡ್ಕೋಬೇಕಾಗುತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.